ಅಲ್ಲೇ ಕಾಯ್ತಾವ್ರೆ. ಎಲ್ರಿಗೂ ನಮಸ್ಕಾರ. ತಂದೆ ತಾಯಿ ಸಮಾನ ಎಲ್ಲ ಗುರುಗಳಿಗೆ, ಅಣ್ಣ ತಂದೆಗೆ, ಅಕ್ಕ ತಂಗಿಗೆ, ಹಾಗೆ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಇದೇ ಏಪ್ರಿಲ್ 10ನೇ ತಾರೀಕು ವಾಮನ ಸಿನಿಮಾ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಮಾರ್ಚ್ 27ನೇ ತಾರೀಕು ವಾಮನದ ಆಕ್ಚುಲಿ ಟ್ರೇಲರ್ ಲಾಂಚ್ ಆಗ್ತಿದೆ. ಸೊ ಅಂದರೆ ನಾನು ನೋಡ್ದಂಗೆ ಧನ್ವೀರ್ನ ಈಗ ಬಜಾರಲ್ಲೇ ಒಂಥರ ಧನ್ವೀರ್ ನೋಡಿದೆ, ಆ್ಯಕ್ಚುಲಿ ಬೈ ಟು ಲವಲ್ಲೇ ಇನ್ನೊಂದು ಥರ ಧನ್ವೀರ್ ನೋಡಿದೆ. ನಾವೆಲ್ಲರೂ ಆ್ಯಕ್ಚುಲಿ ಅಂದರೆ ಬೇರೆ ಒಂದು ಪ್ಯಾಟ್ರನ್ ಧನ್ವೀರ್. ಕೈವಾದಲ್ಲಿ ಅದೊಂದು ರಿಯಲ್ ಬೇಸ್ ಸ್ಟೋರಿ ಅಂತ ಹೇಳಿದ್ರು ನಮ್ಗೆ ತುಂಬಾ ಇಷ್ಟವಾದಂಥ ಸಿನಿಮಾ. ಕೈವಾ ನೋಡಿದ್ವಿ, ಈಗ ವಾಮನ ನೋಡಿದೆ. ಈ 4 ಸಿನಿಮಾಗೂ ನಾನು ಖುಷಿ ಪಡೋದು ಧನ್ವೀರ್ದು ಒಂದೇ ಅಂದೇನಂದ್ರೆ ಇಲ್ಲಿ ಯಾವುದು ರಿಪೀಟ್ ಇದೆ. 4 ಸಬ್ಜೆಕ್ಟ್ ಕೂಡ ರಿಪೀಟ್ ಇದೆ. ಸೊ ಮತ್ತೆ ಈಗ ವಾಮನಕ್ಕೆ ಬಂದರೆ ಒಂದು ತಾಯಿ ಸೆಂಟಿಮೆಂಟ್ ಇರೋಂಥ ತಾಯಿಗೋಸ್ಕರ, ಪ್ರೀತಿಗೋಸ್ಕರ. ಸೊ ಒಬ್ಬ ಹಿಂಗೆಲ್ಲ ಟರ್ನ್ ಆಗ್ತಾನೆ, ಏನೇನೆಲ್ಲ ಮಾಡ್ತಾನೆ. ಸೊ ಅದರಲ್ಲಿ ಆ್ಯಕ್ಚುಲಿ ನನಗೆ ತುಂಬ ಇಷ್ಟವಾದ ಸಾಂಗ್ ಅಂದರೆ ಆ ಮುದ್ದು ರಾಕ್ಷಸಿ. ನಾನು ಯಾವಾಗಲೂ ಹೇಳ್ತಾರೆ ಎಲ್ಲಿಂದ ಹುಡುಕ್ತಪ್ಪ ಈ ಥರ ತುಂಬ ಚೆನ್ನಾಗಿದೆ ಅಂತ. ಸೊ ನಾನು ಕೂಡ ಆ್ಯಕ್ಚುಲಿ ಮನೇಲಿ ನನ್ನ ಇಂಟಿಗೆ ತರ್ತೀನಿ, ಒಳ್ಳೆ ಸ್ವಲ್ಪ ಕೈ ಆಗುತ್ತೆ ಮುದ್ದು ರಾಕ್ಷಸಿ ಥರ ಇದ್ದೀನಿ. ಸೊ ಆ ಥರ. ಸೊ ಒಂದು ಒಳ್ಳೆ ಎಂಟರ್ಟೈನ್ ಮೂವಿ ಎಲ್ಲ ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳ್ಳೋದು, ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಏನಕ್ಕೆ ಅಂತಂದ್ರೆ ಇವತ್ತು ನಾವು ಎಷ್ಟೋ ಜನ ನೋಡ್ತಾ ಇದ್ದೀವಿ ಆ್ಯಕ್ಚುಲಿ ಮೀಡಿಯಾ ವಾಯ್ಸ್ ಎಲ್ಲ ಥರ ಭಾಷೆ ಎಲ್ಲರೂ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ತುಂಬ ಕೆಲವು ಜನ ಮಾತ್ರ ಇಲ್ಲಪ್ಪ ನಾವು ಇಲ್ಲಿಗೆ ಸೀಮಿತ ಅಂತ ಅಂದ್ಕೊಂಡ್ರು. ಏನಿಲ್ಲ ಆ್ಯಕ್ಚುಲಿ ನಮ್ಮ ಕನ್ನಡ ಸಿನಿಮಾ ನೋಡಲಿಲ್ಲ ಅಂದರೆ ನಾವು ಇಲ್ಲಿಂದ ಬಿಟ್ಟು ಹೋಗ್ತೀವಿ. ನಾವು ಕನ್ನಡ ಸಿನಿಮಾ ತಿನ್ನಕ್ಕೆ ಯಾವತ್ತು ಹತ್ರ ಇದನ್ನು ತೊಗೊಳ್ಳೋದು ಏನೂ ಇಲ್ಲ. ನೀವುಗಳು ಕೊಟ್ಟರೆ ಆಶೀರ್ವಾದದಿಂದ ತೋಟಕ್ಕೆ ಮಾಡ್ಕೊಂಡಿದ್ದೀವಿ. ಆಚೆ ಕಡೆ ಹಸು ಹೆಸರು ಹಾಕೊಂಡು ಅಲ್ಲೇ ಇರ್ತೀವಿ. ಬಟ್ ಯಾವತ್ತಿದ್ರು ಕನ್ನಡಕ್ಕೆ ಸಿನಿಮಾ ಮಾಡೋದು, ಕನ್ನಡ ಸಿನಿಮಾನೇ ಮಾಡೋದು. ಯಾಕಂದರೆ ಇದೇ ಚಿತ್ರರಂಗನೇ, ಇನ್ನು ಇದನ್ನು ಬಿಟ್ಟು ಬೇರೆ ಯಾವುದೇ ಥರದ ಆಟಗಳು ಗೊತ್ತಿಲ್ಲ. ಎಲ್ಲರೂ ನಾವೆಲ್ಲ ನಂಬ್ಕೊಂಡುವಂಥದ್ದು ಕನ್ನಡ ಚಿತ್ರರಂಗ, ಹಾಗೇನೆ ಕನ್ನಡ ಪ್ರೇಕ್ಷಕರು. ಯಾಕಂದರೆ ಥಿಯೇಟರ್ಗಳಲ್ಲಿ ಅವರೆಲ್ಲ ಆ್ಯಕ್ಚುಲಿ ನಂಬ್ಕೊಂಡಿರೋದೇ ಕನ್ನಡ ಸಿನಿಮಾ. ಸೊ ಅವ್ರಿಗೆಲ್ಲರಿಗೂ ಆ್ಯಕ್ಚುಲಿ ಒಂಥರ ಅಂದರೆ ಚೈನ್ ಲಿಂಕ್ ಅಂತಾರೆ. ಈಗ ಏನಂದರೆ ನಾನು ಯಾವಾಗಲೂ ಫುಡ್ ಚೇಂಜ್ ಯಾವಾಗಲೂ ಒಂದು ಹೇಳ್ತಾ ಇರ್ತೀನಿ. ಒಂದು ಹುಳನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿನ್ನುತ್ತೆ, ಹಾವನ್ನ ಹಾವು ತೊಳೆಯುತ್ತೆ ಅಂತ. ಮತ್ತೆ ಹುಳನೇ ತಿನ್ನೋದು ಆ್ಯಕ್ಚುಲಿ 10 ಕೆಳಗಡೆಯಿಂದ ಹುಳನೇ ತಿನ್ನೋದು. ಸೊ ಆ ಥರ ಥಿಯೇಟ್ರು ನಮ್ಮನ್ನು ನಂಬ್ಕೊಂಡಿರ್ತಾರೆ. ಸೊ ಎಲ್ಲರೂ ಇದೊಂಥರ ಚೈನ್ ಲಿಂಕ್ ಆ್ಯಕ್ಚುಲಿ ಎಲ್ಲದಕ್ಕೂ ಕೆಲಸದವರಾಗಲಿ ಅನ್ನೋದಾಗಲಿ. ಸೊ ಆದ್ದರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಆಶೀರ್ವದಿಸಿ, ಸೊ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಸೊ ವಾಮನ ಆಲ್ ದಿ ಬೆಸ್ಟ್, ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ಸೊ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಆರ್ಟಿಸ್ಟ್ ಒಂದು ದಂಡೆ ಇದೆ. ಸೊ ಆದ್ದರಿಂದ ಎಲ್ಲ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.